ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದ ವೈನಾಡಿನ ಮೆಪ್ಪಾಡಿಯಲ್ಲಿ ನಡೆದಂತಹ ಸುರಂಗ ಕಾಮಗಾರಿಯ ವೇಳೆ ಭೂಕುಸಿತ, ಆ ಭೂಕುಸಿತದಲ್ಲಿ 3 ದುರ್ಮರಣ. ಈ ಭೂಕುಸಿತಕ್ಕೆ ಕಾರಣ ಏನು? ಈ ಭೂಕುಸಿತ ಪ್ರಾಕೃತಿಕವಾಗಿ ಮಳೆ ಬಿದ್ದು ಮಣ್ಣು ಸಡಿಲವಾಗಿ ಗುಡ್ಡ ಕುಸಿತವಾಗಿರುವುದಾ, ಅಥವಾ ಮನುಷ್ಯನ ಅತಿಯಾದಂತಹ ಈ ಕಾಮಗಾರಿಯ ಹುಚ್ಚು ಮತ್ತು ಪ್ರಕೃತಿಯ ಮೇಲಿನ ದಾಳಿಯಿಂದಾಗಿ ಪ್ರಕೃತಿ ಮುನಿಸಿಕೊಂಡು ಇದು ಮಾನವ ನಿರ್ಮಿತ ಭೂಕುಸಿತನ? ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಗ್ಯಾರಂಟಿ ಬ್ರೇಕಿಂಗ್ ನಲ್ಲಿ ನಾವು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಈ ಪಶ್ಚಿಮ ಘಟ್ಟದ ಏನು ಸಾಲಿದೆ ಟಿಲ್ ಗುಜರಾತ್, ಅಲ್ಲಿಯವರೆಗೂ ಕೂಡ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳಿವೆ. ಕರ್ನಾಟಕದಲ್ಲೂ ಕೂಡ ಇದೆ. ಈ ಒಂದು ಪರ್ವತ ಶ್ರೇಣಿಗಳಲ್ಲಿ ನಡೆಯುತ್ತಾ ಇರುವಂತಹ ಕೆಲವೊಂದು ಮಾನವ ನಿರ್ಮಿತವಾದಂತಹ ಕಾಮಗಾರಿಗಳಿಂದಾಗಿ ಯಾವ ರೀತಿ ಪ್ರಕೃತಿಗೆ ಮತ್ತು ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ಇವತ್ತು ಕೇರಳದಲ್ಲಾಗಿರೋದು ನಮ್ಮಲ್ಲೂ ಆಗಬಹುದಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡೋಣ. ವೈನಾಡಿನ ಮೆಪ್ಪಾಡಿ ಬಳಿ ಈ ಸುರಂಗ ಕಾಮಗಾರಿ ವೇಳೆ ಭೂಕುಸಿತ ಸಂಭವಿಸಿದ್ದು ಮೆಪ್ಪಾಡಿ ಟನಲ್ ಯೋಜನೆಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ. ಯಾಕೆ ಅಂತಂದ್ರೆ ಇದು ಸುಮಾರು 2134 ಕೋಟಿ ರೂಪಾಯಿ ವೆಚ್ಚದ ಟನಲ್. ಈ ಟನಲ್ ಯೋಜನೆಗೆ ಈಗ ಗಂಡಾಂತರ ಎದುರಾಯ್ತಾ? ಟನಲ್ ಯೋಜನೆ ಅಭಿವೃದ್ಧಿಯೋ ಅಥವಾ ಪರಿಸರಕ್ಕೆ ಅಪಾಯವೋ? ಭೂವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟರೂ ಕೂಡ ಟನಲ್ ಯೋಜನೆಗೆ ಮುಂದಾದ್ರ? ವಿರೋಧದ ನಡುವೆ ಟನಲ್ ರೋಡ್ ಯೋಜನೆ ಮಾಡಿದ್ದಾದ್ರೂ ಯಾಕೆ? ಭೂಕುಸಿತ, ಭೂಕಂಪ ಮುನ್ನೆಚ್ಚರಿಕೆ ಇದ್ರೂ ಕೂಡ ಅಭಿವೃದ್ಧಿ ಎಂದು ಪರಿಸರ ಹಾನಿಗೆ ಮುಂದಾದರೆ ಪ್ರಕೃತಿ ತಿರುಗಿ ಕೊಟ್ರೆ ಅದರಿಂದ ನಾವು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಮುಂದೆ ನಾವೆಲ್ಲರೂ ಎಷ್ಟು ಕುಬ್ಜರು ಅನ್ನೋದಕ್ಕೆ ಇವತ್ತು ನಿಮ್ಮ ಕಣ್ಮುಂದೆ ಇರುವಂತಹ ದೃಶ್ಯಗಳೇ ಸಾಕ್ಷಿ. ಮಣ್ಣಿನ ರಾಶಿ ಸುನಾಮಿಯಂತೆ ಯಾವ ರೀತಿ ಅಲ್ಲಿದ್ದು ಬದ್ದದನ್ನೆಲ್ಲ ತನ್ನೊಳಗೆ ಆಪೋಷಣ ತಗೊಂಡು ಎಲ್ಲಿಗೆ ತಂದು ನಿಲ್ಲಿಸ್ತೋ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಸೊ ಈ ಹಿನ್ನೆಲೆಯಲ್ಲಿ ಪ್ರಕೃತಿಯ ಜೊತೆ ಚೆಲ್ಲಾಟ ನಮ್ಮ ಜೀವಕ್ಕೆ ಮತ್ತು ಜೀವನಕ್ಕೆ ಸಂಕಟ. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಅನುದಾನ ಲೂಟಿಗೆ ಕಾಂಟ್ರಾಕ್ಟರ್ ಮತ್ತು ಸರ್ಕಾರದ ಷಡ್ಯಂತ್ರ ಇರಬಹುದಾ ಕೇರಳದಲ್ಲಿ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಮಾರುತ ಆಗಮನ ಆಗೋದು ಕೇರಳಕ್ಕೆ. ಹೀಗಾಗಿ ಕೇರಳದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ. ಈ ಮಳೆಯಿಂದ ಬಹಳ ವರ್ಷಗಳಿಂದ ಇರುವಂತಹ ಕಡಿದಾದಂತಹ ಪರ್ವತ ಶ್ರೇಣಿಗಳಲ್ಲಿ ಬೆಟ್ಟಗಳ ಮೇಲೆ ದೊಡ್ಡ ಮಟ್ಟದ ಮಣ್ಣು ಕೂತಿರುತ್ತೆ. ಆ ಮಣ್ಣು ಸಡಿಲಗೊಂಡು ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗಬಹುದು. ಇದೆಲ್ಲ ಮೊದಲೇ ಗೊತ್ತಿರುವ ವಿಚಾರನೆ. ಆದರೂ ಕೂಡ ಅನುದಾನವನ್ನ ಲೂಟಿ ಹೊಡೆಯೋದಕ್ಕೆ ಕಾಂಟ್ರಾಕ್ಟರ್ಸ್ಗಳು ಮತ್ತು ಸರ್ಕಾರದ ಕೆಲವರು ಸೇರಿ ಈ ಷಡ್ಯಂತ್ರವನ್ನ ಮಾಡಿ ಇವತ್ತು ಅಷ್ಟೊಂದು ಪರಿಸರ ಹಾನಿ ಸೇರಿದಂತೆ ಆ ಒಂದು ಪರಿಸರ ಏನಿದೆ, ಆ ಪರಿಸರದಲ್ಲಿ ವಾಸಿಸುವ ಆ ಜನರಿಗೂ ಕೂಡ ತೊಂದರೆ ತಂದಿಟ್ಟಿದ್ದಾರೆ. ಹಾಗಾದ್ರೆ ಏನ್ ನಡೀತು ಈ ಮೆಪ್ಪಾಡಿ ಟನಲ್ ಯೋಜನೆ? ಇದರ ಸುತ್ತಮುತ್ತ ಇರುವಂತಹ ವಿವಾದ ಏನು? ಯಾರು ಕೊಟ್ಟರು ಇದಕ್ಕೆ ಅನುಮತಿ? ಮತ್ತು ಈ ಸುರಂಗ ಯೋಜನೆ ಯಾರು ಜಾರಿಗೊಳಿಸಿದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಪರಿಸರದ ಪೂರ್ವಾನುಮತಿಯನ್ನು ತೆಗೆದುಕೊಳ್ಳಲಾಗಿದೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡೋಣ.
ಮೆಪ್ಪಾಡಿ ಟನಲ್ ಯೋಜನೆ ಸುತ್ತ ಮತ್ತೆ ಭಾರಿ ವಿವಾದ ಶುರುವಾಗಿದೆ. ವಿರೋಧದ ನಡುವೆಯೇ ಅನುಮತಿ ಪಡೆದಿದ್ರು ಸುರಂಗ ಯೋಜನೆಗೆ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಜಾರಿಗೊಳಿಸುತ್ತಿರುವಂತಹ ಯೋಜನೆ ಇದು. 2024ರ ವೈನಾಡು ಭೂಕುಸಿತದ ಬಳಿಕ ಭೂವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಿದ್ರು. ಅನಕ್ಕಂಪೊಯಿಲ್ ಕಲ್ಯಾಡಿ ಮತ್ತು ಮೆಶ್ಪಾಡಿ ಸಂಪರ್ಕಿಸುವ ಅವಳಿ ಸುರಂಗ ತಾಮರಶೇರಿ ಘಾಟ್ಗೆ ಪರ್ಯಾಯವಾಗಿ ಟನಲ್ ರಸ್ತೆ ನಿರ್ಮಾಣ ಮಾಡಕ್ಕೆ ಹೊರಟಿದ್ರು. ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯದಲ್ಲಿ ಕಾಮಗಾರಿ ಕುರಿತು ಆತಂಕ ಇತ್ತು. ಮಳೆಗಾಲದಲ್ಲಿ ಭೂಕುಸಿತ ಅಪಾಯ ಹೆಚ್ಚಾಗಿರುವಂತಹ ಭೀತಿ ಇತ್ತು. ಬೆಟ್ಟ ಕರೆಯುವ ನಿಯಂತ್ರಿತ ಸ್ಫೋಟ ಕಾಮಗಾರಿಗೆ ವಿರೋಧ ಇತ್ತು. ಮೆಪ್ಪಾಡಿ ಟನಲ್ ಕಾಮಗಾರಿ ಸುತ್ತ ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದರು. ಹಾಗಾದ್ರೆ ಬನ್ನಿ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಕೊಡ್ತೀವಿ. ಯಾವ ರೀತಿ ಮಣ್ಣಿನ ರಾಶಿ ಗುಡ್ಡ ಕುಸಿದು ಬಿದ್ದಿದೆ ಅನ್ನೋದರ ದೃಶ್ಯಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಏನಿದು ಯೋಜನೆ ಬನ್ನಿ ನೋಡೋಣ. ವೈನಾಡು ಮತ್ತು ಕೋಯಿಕ್ಕೋಡ್ ಜಿಲ್ಲೆಗಳನ್ನ ಸಂಪರ್ಕಿಸಲು ನಿರ್ಮಿಸ್ತಾ ಇರುವಂತಹ ಟನಲ್ ಇದು. ಅನಕ್ಕಂಪೊಯಿಲ್ ಕಲ್ಯಾಡಿ ಸಂಪರ್ಕಿಸುವಂತಹ ಅವಳಿ ಸುರಂಗ, ತಾಮರಶೇರಿ ಘಾಟ್ಗೆ ಪರ್ಯಾಯವಾಗಿ ಟನಲ್ ರಸ್ತೆ ನಿರ್ಮಾಣ, ಕೋಯಿಕ್ಕೋಡ್ ವೈನಾಡು ಜಿಲ್ಲೆಗಳ ಸಂಪರ್ಕಕ್ಕೆ ಈ ಒಂದು ಸುರಂಗ ಯೋಜನೆಯನ್ನ ಮಾಡಲಾಯಿತು. ತಾಮರಶೇರಿ ಘಾಟ್ಗೆ ಪರ್ಯಾಯವಾಗಿ ಟನಲ್ ರಸ್ತೆ ನಿರ್ಮಾಣ ಮಾಡ್ತಾರೆ. ಇದರಲ್ಲಿ ಯಾಕೆಂದರೆ ತುಂಬ ಇಕ್ಕಟ್ಟಾದಂತಹ ಹೇರ್ ಪಿನ್ ಕರ್ವ್ಸ್ ಇರೋದ್ರಿಂದ ಮತ್ತು ಭೂಕುಸಿತದ ಒಂದು ಭಯ ಇರೋದ್ರಿಂದ ಈ ಒಂದು ಸುರಂಗ ಮಾರ್ಗ ಅನ್ನೋ ಥರದಲ್ಲಿ ಅಲ್ಲಿ ಹೇಳ್ತಾರೆ. ಹಾಗಾದರೆ ಈ ಮೆಪ್ಪಾಡಿ ಟನಲ್ ಯೋಜನೆ ಈಗ ವಿವಾದ ಆಗಿರೋದು ಯಾಕೆ ಅಂತಂದರೆ, ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಸುಮಾರು 2134 ಕೋಟಿ ರೂಪಾಯಿ ವೆಚ್ಚದ ಈ ಮೆಪ್ಪಾಡಿ ಸುರಂಗ ರಸ್ತೆ ಯೋಜನೆ ಈಗ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳ ತೀವ್ರ ವಿರೋಧದ ನಡುವೆಯೂ ಯಾವ ಪರವಾನಗಿಗಳನ್ನು ಕೂಡ ಪಡೆದುಕೊಳ್ಳದೆ ಕಾಮಗಾರಿಯನ್ನ ಆರಂಭಿಸಿದ್ರು. ಈ ಯೋಜನೆಗೆ ಈಗ ಪ್ರಕೃತಿಯೇ ಎಚ್ಚರಿಕೆಯನ್ನ ಕೊಟ್ಟಿದೆ. ಕಳೆದ ಜುಲೈ 7, 2026ರಂದು ಕಲ್ಯಾಡಿ ಬಳಿಯ ಸುರಂಗ ಮಾರ್ಗ ನಿರ್ಮಾಣ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಮಣ್ಣಿನ ಕುಸಿತದಲ್ಲಿ ಸುಮಾರು 3 ಪ್ರಾಣವನ್ನ ತೆತ್ತಿದ್ದಾರೆ.